ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಉದ್ದಿನವಡೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು 1 ಕಪ್ ಉದ್ದಿನಬೇಳೆ ನೆನೆಸ್ಕೊಂಡಿದ್ದೀನಿ. ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡೋದು. ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ 1 ಇಂಚಷ್ಟು ಶುಂಠಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. 1 ಕಪ್ ಹಾಕಿರೋದು ನಾನು. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಉಪ್ಪು, ಸೋಡಾ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಾನು ಸ್ವಲ್ಪ ಕಾಯಿ ಚೂರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಹೇಳಿ ಮಧ್ಯೆ ಮಧ್ಯೆ ಕಾಯಿ ಚೂರು ಸಿಗ್ತಾಯಿದ್ರೆ. ಉದ್ದಿನವಡೆ ನಾರ್ಮಲ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡ್ಲಿ ಜೊತೆ ನಾನು ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಅದ್ರ ಜೊತೆನೇ ಉದ್ದಿನವಡೆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ನೋಡಿ, ಸಿಂಪಲಾಗಿ ಮಾಡ್ಕೋಬೋದು ಉದ್ದಿನವಡೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನೆಲ್ಲ ನಾವು ಉಪ್ಪು ಸೋಡಾ ಎಲ್ಲ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ನೈಸಾಗೆ ಉದ್ದಿನಬೇಳೆನ ನಾವು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ಹಂಗಿದ್ರೆ ಉದ್ದಿನವಡೆ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಇಷ್ಟ ಆದಮೇಲೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಹಾಕೋದು ಕೂಡ ತುಂಬಾ ಈಸಿ ಆಗುತ್ತೆ. ಕೈ ಸ್ವಲ್ಪ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ನಾವು ಈ ಥರ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಉದ್ದಿನವಡೆ ರೆಡಿ ಆಗುತ್ತೆ. ನೋಡಿ, ಹಸಿ ಕೈ ಮಾಡ್ಕೋಬೇಕು ನೀರಿಂದು. ಹಾಗೆಯೇ ಅದರಲ್ಲಿ ಹಿಟ್ಟು ತೊಗೊಂಡು ಡೈರೆಕ್ಟಾಗಿ ಹಾಕಿದರೆ ವಡೆ ರೆಡಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೇನ್. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಸಿಯಾಗಿ ನಿಮಗೆ ಎಷ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ತೊಗೊಳ್ಳೋದು. ಸ್ವಲ್ಪ ಈ ಥರ ಮಾಡಿಬಿಟ್ಟು ಮಧ್ಯೆ ಹೋಲ್ ಮಾಡಬೇಕು. ಹಾಗೆಯೇ ಡೈರೆಕ್ಟಾಗೆ ಎಣ್ಣೆ ಒಳಗಡೆ ಬಿಟ್ಟು ಅಷ್ಟೇ. ಕೆಲವೊಬ್ಬರು ಕವರ್ ಮೇಲೆ ಮತ್ತು ಬಾಳೆ ಎಲೆ ಮೇಲೆ ಎಲ್ಲ ಇಟ್ಟು ಸರ್ಕಸ್ ಮಾಡೋದಕ್ಕಿಂತ ಇದು ಈಸಿಯಾಗಿ ನಾವು ಉದ್ದಿನವಡೆ ಬಿಡ್ಬೋದು. ಕಷ್ಟನೂ ಆಗೋದಿಲ್ಲ. ತುಂಬ ಈಸಿಯಾಗಿಯೇ ನಾವು ಉದ್ದಿನವಡೆ ಮಾಡ್ಕೋಬೋದು. ನೋಡಿ, ಸಿಂಪಲ್ ಅಷ್ಟೇ ನಾನು ಮಾಡೋದು. ಇದನ್ನು ನಾವು ಸ್ವಲ್ಪ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಉದ್ದಿನವಡೆ ರೆಡಿ ಆಗಿಬಿಡುತ್ತೆ. ತಿನ್ನೋದಕ್ಕೆ ರೆಡಿ ಇರುತ್ತೆ. ನೋಡಿ, ನೀಟಾಗಿ ಕರ್ಕೋಬೇಕಷ್ಟೇ. ಅದು ಬೇಯಬೇಕಲ್ಲ ಒಳಗಡೆ ಎಲ್ಲ ಚೆನ್ನಾಗಿ. ನೋಡಿ, ಇದು ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಈಗ ಇದನ್ನು ನಾವು ಒಂದು ಪೇಪರ್ ಮೇಲೂ ಕೂಡ, ಒಂದು ಪ್ಲೇಟಲ್ಲಿ ಒಂದು ಪೇಪರ್ ಇಟ್ಟು ಕೂಡ ಹಾಕಿದರೆ ಅಲ್ಪ ಸ್ವಲ್ಪ ಎಣ್ಣೆ ಕೂಡ ವಡೆ ಒಳಗಡೆ ಇದ್ದರೆ ಅದು ಪೇಪರ್ ಹೀರ್ಕೊಳ್ಳುತ್ತೆ. ನಾನು ಇವಾಗ ಇದನ್ನು ಹೀಗೇ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಉದ್ದಿನವಡೆ. ನೋಡಿ, ಆಲ್ಮೋಸ್ಟ್ ನಾನೆಲ್ಲ ಮಾಡ್ಕೊಂಡು